ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹಮೀರ್ ಜಿಲ್ಲಾ ಅಧ್ಯಕ್ಷರವರ ಮನೆ. ಬನ್ನಿ ಮೀಟ್ ಆಗೋಣ. ತುಂಬ ಆರ್ಥಿಕವಾಗಿ ದುಡಿದಿದ್ದಾರೆ ಹಾಗೂ ಆರಾಮಿಲ್ಲ ಅವರಿಗೆ. ಅಣ್ಣ ನಮಸ್ಕಾರ, ಎಲ್ಲಿದ್ದೀರಣ್ಣ? ಇವ್ರ ನೋಡಿ ನಮ್ಮ ಹನುಮಂತಣ್ಣ ಬೋಬಿ ಅಂತೇಳಿ ಕಿಡ್ನಿ ವೈಫಲ್ಯದಿಂದ ನಳುತ್ತಿದ್ದಾರೆ. ಆದ ಕಾರಣ ದಯವಿಟ್ಟು ಸಹಾಯ ಮಾಡಿ ನಮ್ಮ ಸಂಘ ಸಂಸ್ಥೆಗಳು. ಅಣ್ಣ ಮಾತಾಡ್ತಾರಣ್ಣ, ಏನಾದ್ರೆ ಏನಾಗೈತಣ್ಣ ನಿಮ್ಗೆ ಸಮಸ್ಯೆ? ಅಣ್ಣ ನಾನು ಯಾರು ಗೊತ್ತಾಯ್ತಣ್ಣ? ಹ್ಞೂ ಅಣ್ಣ, ಏನಾಗೈತಣ್ಣ ನಿಮ್ಗೆ ಹೇಳ್ರಿ. ಈ ಮುಖಾಂತರ ಒಂದು ವಿಡಿಯೋ ಮುಖಾಂತರ ಹಾಕೋಣ, ಸಹಾಯ ಮಾಡ್ಬೋದು ಯಾರಾದರೂ. ಹ್ಞೂ ಅಣ್ಣ, ಹ್ಞೂ ರೀ, ಪಿಸ್ತೂಲು ಫೇಲ್ ಆಗ್ಯಾವ ಎರಡು. ಹ್ಞೂ ಇದೇನು ಆಗ್ತಾರಂತದು. ಹ್ಞೂ ಹಾಕ್ಸಕ್ಕೋಬೇಕ್ರಿ. ಎಷ್ಟು ಬರ್ತಾನೆ ಸುಮಾರು ಖರ್ಚು ಅದಕ್ಕೆ? 1 ಲಕ್ಷ ರೂಪಾಯಿ ಕೇಳ್ತಾರೆ. 1 ಲಕ್ಷ ರೂಪಾಯಿ. ಇವಾಗ ಎಷ್ಟು ಖರ್ಚು ಮಾಡಿದ್ರೆ ಅಂದಾಜಣ? ಒಂದು 15-20 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಿ. ಎಷ್ಟಣ್ಣ? 15-20 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಿ. 4 ವರ್ಷದಾಗ. ಹೌದು, 4 ವರ್ಷದ ಗಣ 15-20 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರ. ಯಾರಾದರೂ ಸಹಾಯ ಮಾಡಿದ್ರಣ್ಣ ನಿಮ್ಗೆ? ಮಾಡ್ಯಾರ, ಒಬ್ರು 5,000, ಒಬ್ರು 200, 300 ಮಾಡ್ಯಾರ, ಕೊಟ್ಟಿದ್ದಾರಣ್ಣ. ಕೊಡ್ತಾರೆ. ಈ ಮುಖಾಂತರ ದಯವಿಟ್ಟು ಜನಗಳು ಇವರಿಗೆ ಸಹಾಯ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಿನ್ನ ಹೆಸರೇನಪ್ಪ? ಅವರು ಇಬ್ಬರ ಮಕ್ಕಳು, ಮುದ್ದಾದ ಮಕ್ಕಳು ಮನ್ವಿತ್. ನಿನ್ನ ಹೆಸರಪ್ಪ? ಜೀವನ್. ಎಷ್ಟನೇ ಕ್ಲಾಸಪ್ಪ ನೀನು? 5ನೇ ಕ್ಲಾಸ್. ನೀನಪ್ಪ ಮನ್ವಿತ್? LKG ಕ್ಲಾಸಾ? ಚೆನ್ನಾಗಿ ಓದ್ಬೇಕು ಮಗ. ಸಹಾಯ ಮಾಡ್ತಾರೆ. ಅಪ್ಪಾಜಿಗೆ ಆರಾಮಾಕತ್ತಾ? ಇದು ನೋಡಿ ಚಿಕ್ಕದಾದ ಮನೆ ಅವ್ರದ್ದು. ದಯವಿಟ್ಟು ಸಹಾಯ ಮಾಡಿ. ಎಂತೆಂಥವ್ರಿಗೆ ಸಹಾಯ ಮಾಡ್ತೀರಾ. ಇವರು ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷರು. ಸುಮಾರು ಟೈಮ್ ಹೋರಾಟ ಮಾಡಿರ್ತಾರೆ, ನ್ಯಾಯವಾದಿಗಳು. ದಯವಿಟ್ಟು ಇಂಥವ್ರಿಗೆ ಸಹಾಯ ಮಾಡಿದರೆ ದೇವ್ರು ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡ್ತಾನೆ. ದಯವಿಟ್ಟು ಈ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರು ಸಹಾಯ ಮಾಡಬೇಕಂತೇಳಿ ತಮ್ಮಲ್ಲಿ ಕಳೆಯಾಗಿ ಮನವಿ ಮಾಡಿಕೊಳ್ಳುತ್ತೇನೆ. ಇವರು ರಕ್ಷಣಾ ವೇದಿಕೆ ಅಧ್ಯಕ್ಷರು ಹನುಮಂತ ಬೋವಿ ಅಂತೇಳಿ 2 ಕಿಡ್ನಿ ವೈಫಲ್ಯದಿಂದ ನರಳುತ್ತಿದ್ದಾರೆ. ದಯವಿಟ್ಟು ಸಹಾಯ ಮಾಡಿ.